ಏನ್ ಪಂಕಜಕ್ಕ ಮಳೆ ಹಿಂಗೆ ಇಟ್ಕೊಂಡ್ಬಿಡ್ತದ್ಲಾಗೆ. ನೋಡು ಬೆಳಗಿಂದ ಹಿಡ್ದಿದ್ದು ಇಷ್ಟ ತನಕ ಬಂದು ಈಗ ಬಿಟ್ಟೈತೆ ಶಿವ ಅಂತ. ಈಗ ಬಂದೈತೆ. ನಾನು ಎಷ್ಟೊತ್ತಿಂದ ಒಳಗಿರ ನಾನು ಸಾಕಾಗ್ಬಿಟ್ನ ಮಾತ್ಲಾಗೆ. ಇವತ್ತು ಬೇರೆ 17ನೇ ತಾರೀಕು ಬರ್ತಿ ಮಳೆ ಐತೆ ಅಂದ್ರು ಮತ್ತೆ ತಿರ್ಗಾ ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಐತಲ್ಲ ಹವಾಮಾನ ಇಲಾಖೆ, ತಿರ್ಗಾ ಇವತ್ತು ಧಾರಾಕಾರ ಮಳೆ ಐತಪ್ಪ ಅಂತ ಹೇಳ್ಬಿಟ್ಟು ನೆನ್ನೆ ಅನೌನ್ಸ್ ಮಾಡಿದ್ರು. ಏ ಎಲ್ಲಿ ಬಿಡತ್ಲಾಗೆ ಏನು ಮಳೆ ಆಗಲ್ಲ ಅನ್ಕೊಂಡು ನಾನಿದ್ರೆ ಅಯ್ಯಪ್ಪ ಸಂತಕ್ಕೆ ಹೋಗೋಣ ಅಂತ ಬೆಳಗ್ಗೆ ಬ್ಯಾಗ್ ಇಟ್ಕೊಂಡ ಹಿಡ್ಕೊಂತ ನೋಡು ತಟಪಟ ಅಂತ ಹೇಳ್ಬಿಟ್ಟು ಅಲ್ಲಾಡಕ್ ಬಿಡಲ್ಲ ನೋಡು ಮನೆಯಿಂದ. ಈಗ ಬಿಟ್ಟೈತೆ. ಹಂಗಿದ್ರೆ ನೀನು ಸಂತಕ್ಕೆ ಹೋಗಿಲ್ಲ ಹಂಗಿದ್ರೆ ಇವತ್ತು ಈ ಪಾಟಿ ಮಳೆಲಿ ಎಲ್ಲಿ ಹೋಗೋಣಕ್ಕ? ಇನ್ನೇನತ್ಲಾಗೆ ತರಕಾರಿ ನಾಗಣ್ಣ ಅಂಗಡಿಗೆ ಹೋಗ್ಬಿಟ್ಟು ತರಕಾರಿ ಕೊಂಡ್ಕೊಂಬರ್ಬೇಕಷ್ಟೇ ನಾವು. ಅದ್ಮೇಲೆ ಮರೆ ನೀವೇನ್ರಿ ಮಾಡ್ತಿದ್ರಿ ಮತ್ತತ್ಲಾಗೆ? ಏನು ಮಾಡ್ತಿದ್ರಿ ಮನೆ ಒಳಗೆ? ನಾವಿದ್ರ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಯಾಕೆಂತಂದ್ರೆ ನೆನ್ನೆ ಹೇಳಿರ್ಬೇಕಾರೆ ಇನ್ನು ಯಾಕೆ ಅತ್ಲಾಗೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೊರಗಡೆ ಹೋಗಲಿಲ್ಲ. ದಿನಸಿ ಪದಾರ್ಥದಾಗೆ ಕಡಲೆ ಹಿಟ್ಟು ಸ್ವಲ್ಪ ತರಕಾರಿ ಅವು ಇದು ಅತ್ಲಾಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿ ಅತ್ಲಾಗೆ ಒಂದು ಪಕೋಡ ಚೆನ್ನಾಗಿ ಮಾಡ್ಕೊಂಡು ಬಿಸಿದು ಒಳ್ಳೆ ಬಿಸಿ ಅಡುಗೆ ಮಾಡ್ಕೊಂಡು ಕೂತ್ಕೊಂಡು ಊಟ ಮಾಡಿ ಮಕ್ಕಂಬಿಟ್ವಿ ನೋಡ್ರಿ ಅತ್ಲಾಗೆ. ದಿನ ವೇಳೆ ಇವತ್ತು ಮಾಡ್ಕೊಂಡ್ರೆ ಯಾವತ್ತೂ ಮಾಡಿಲ್ಲ. ಆ ಹುಲಿಕಲ್ಲು ಆಗುಂಬೆ ಶಿವಮೊಗ್ಗದಲ್ಲ ಭಾರಿ ಮಳೆ ಅಂತ ನೋಡ್ರಿ. ನೀರು ನಿಲ್ಲಂಗೆ ಮಳೆ. ಜನ ಹೊರಗಡೆ ಕಾಲಿಕ್ಕಂಗಿಲ್ಲ. ರೈನ್ ಕೋಟು ಛತ್ರಿ ಕಾರ್ನಾಗ ಓಡೋ ಬಸ್ನಾಗ ಓಡೋ ಇವೇ ಅಷ್ಟೇ. ಧಾರಾಕಾರ ಮಳೆ ಅಂತಪ್ಪ ಶಿವಮೊಗ್ಗ ಮತ್ತು ಹುಲಿಕಲ್ಲು ಆಗುಂಬೆ ಸೈಡು. ಅಯ್ಯಯ್ಯ ಈ ಮಳೆ ಎಲ್ಲೋ ಅನ್ನತ್ಲಾಗ ನಾವೆಲ್ಲ ಹೋಗಕ್ಕಾಗ್ಲಿಲ್ಲ ಅತ್ಲಾಗೆ. ಈ ಮಣಿಪಾಲ ಆಸ್ಪತ್ರೆಗೆ ಹೋಗೋರು ಅಂತಾರೆ ಇಂಥವ್ರು ಇರ್ತಾರಲ್ಲ, ಅವರಂತೂ ಆಗುಂಬೆ ಘಾಟಾಸೆ ಹೋಗ್ಬೇಕು, ಇಲ್ಲ ಎನ್ನಾರ್ಪುರ ಕೊಪ್ಪ ಶೃಂಗೇರಿ ಆ ರೂಟಾಗ ಹೋಗ್ಬೇಕು. ಹೌದು ಕಣೆ ಅಮ್ಮ. ಅಂಥವ್ರಿಗೆ ಮಳೆ ಬಿಸಿಲು ಚಳಿ ಗಾಳಿ ಏನು ಅನ್ನಂಗಿಲ್ಲ. ಸುಮ್ಮನೆ ಹೋಗ್ತಿರ್ಬೇಕು ಅತ್ಲಾಗೆ. ನಡೀರಿ ಆ ಪುಟ್ರಂಗಜರು ಏನು ಮಾಡ್ಕೊಂಡಿದಾರೆ ಏನೋ. ನಡೀರಿ ಮನೆ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತಿದ್ದು ಮಾತಾಡ್ಕೊಂಡು ಬಂದ್ಬಿಡೋಣ. ಆ ಅಜ್ಜಿ ನೋಡಿದ್ರೆ ಎಷ್ಟೋ ಸಮಾಧಾನ ಆಯ್ತು ನನಗೆ. ಆಯ್ತು ನಡೀರಿ ಅಕ್ಕ ಹೋಗ್ಬರೋಣ. ಅಜ್ಜಿ ಪುಟ್ಟಂಗಜ್ಜಿ, ಅಜ್ಜೋ ಪುಟ್ಟಂಗಜ್ಜಿ ಬಾರಜ್ಜಿ ಬಾ ಹೊರಗಡೆ ಬಾ. ಬಾ ನೋಡಿ ತುಂಬಾ ದಿವಸ ಆಯ್ತು ಅತ್ಲಾಗೆ. ಏನು ಧಾರಾಕಾರ ಮಳೆ ಬರ್ಸ್ಬಿಟ್ಟಿರಲ್ಲ ಊರಾಗೆ. ಯಾರು ಒಬ್ಬರ ಮನೆಯಿಂದ ಇನ್ನೊಬ್ರ ಮನೆ ಹೋಗಂಗಿಲ್ಲ ಅತ್ಲಾಗೆ. ಬರ್ರಿ ಇಲ್ಲ ಒಂಚೂರು. ಯಾರದು ಯಾರು ಬಂದು ಹೂವಾಡ್ತವ್ರ ಅತ್ಲಾಗೆ. ಬಂದೆ ತಡೀರಿ ನಿಮ್ಗೆ. ಹಾಗಾಡ್ರಿ ಅದ ಮೇಲಮ್ಮ ಸರೋಜಿ ಪಂಕಜ ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಏನಾರ ಫಂಕ್ಷನ್ ಗಿಂಕ್ಷನ್ ಹಾಕೊಂಡಿದ್ದೀರಿ? ಅಯ್ಯ ಬಾರಾಜಿ ಬಾ ಇಲ್ಲಿ. ಫಂಕ್ಷನು ಇಲ್ಲ ಯಾವರಿಗೇನು ಬಾ ಇಲ್ಲಿ. ನಮ್ಮ ಮನೆಗೆ ಒಳ್ಳೆ ಧರ್ಮ ದೇವತೆಗಳು ಬಂದಂಗೆ ಬಂದಿದ್ರೆ ನೀವು ಅತ್ಲಾಗೆ. ಭಾಳ ಖುಷಿ ಆಯ್ತತ್ಲಾಗೆ. ಏನು ಸಮಾಚಾರ? ನೋಡು ಎಂಥ ಮಳೆ ಬಂದೈತೆ ನಮ್ಮ ಊರಾಗೆ. ಭಾಳ ಖುಷಿ ಆಯ್ತು. ಎಲ್ಲಿ ನೋಡ್ರು ನೀರೇ ನೀರೇ ನೀರೇ. ಜನ ನೋಡು ಮಳೆ ಇಲ್ಲ ಮಳೆ ಇಲ್ಲ ಬರ್ತಿ ಬಿಸಿಲು ಅಂತಿದ್ರು. ಈಗ ನೋಡು ಎಲ್ಲಿ ನೋಡ್ರು ನೀರು, ಮಳೆ ನೀರು. ಈಗ ಆಲ್ರೆಡಿ ಜನಗಳು ಅಯ್ಯಪ್ಪ ಸಾಕಪ್ಪ ಸಾಕು ಮಳೆ ಅನ್ನಂಗೆ ಆಗ್ಬಿಟ್ಟೈತೆ ವಾತಾವರಣ. ಹಳ್ಳ ಕೊಳ್ಳ ನದಿಗಳೆಲ್ಲ ಭರ್ತಿ ಆಗ್ತದೆ ಅತ್ಲಾಗೆ. ಕಣ್ಬಿಟ್ರಂಗಜಿ ಮಳೆ ಬಂದು ಭಾಳ ಒಳ್ಳೆ ಕೆಲಸ ಮಾಡೈತೆ ಅತ್ಲಾಗೆ. ನಾವು ಮೊದಲನೇ ಮಳೆ ಬಂದಲ್ಲ ಆವಾಗಲೇ ಆಹಾರಕ್ಕೆ ನಾವು ಬೇಸಾಯ ಹೊಡ್ಸ್ಬಿಟ್ವಿ ಅತ್ಲಾಗೆ. ತೋಟದಲ್ಲೆಲ್ಲ ಗೊಬ್ಬರ ಹಾಕ್ತಿದೀವಿ ನಾವು. ನೋಡಮ್ಮ ಎಲ್ಲ ಮಾಡ್ತಿದ್ದಾರೆ ಸರೋಜಮ್ಮ. ಪುಟ್ರಂಗಜ್ಜಿ ನೀವು ಅಷ್ಟೇ, ನೀವು ತೋಟಕ್ಕೆಲ್ಲ ಗೊಬ್ಬರ ಹಾಕೊಂಡಾಯ್ತಾನೆ, ಇನ್ನೇನು ಬಾಕಿ ಇಲ್ಲ ತಾನೆ? ನಮ್ಮ ರಂಗಜ್ಜ ಇದ್ದಲ್ಲ, ನಮ್ಮ ರಂಗಜ್ಜ ಕರಿಯಪ್ಪ ಒಂದೆರಡು ಆಳು ಇಟ್ಕೊಂಡು ಎಲ್ಲ ಹಾಕ್ಸಿದ್ದಾರೆ ಅತ್ಲಾಗೆ ಗೊಬ್ಬರನ. ಆಲೆ ಪಾತಿ ಗೀತಿನೂ ಎಲ್ಲ ಮಾಡಾಕಿದ್ದಾರೆ. ನಮ್ದೇನು ಕೆಲಸಗಳಿಲ್ಲ ಅತ್ಲಾಗೆ. ಇನ್ನೇನು ಮನೆಗಿನ್ನೇ ಕೆಲಸ ಎಲ್ಲ ನಮ್ಮ ಶಿವಮ್ಮ ಮಾಡ್ತಾಳೆ. ಅಡುಗೆ ಮಾಡಿ ಅಲ್ಲಿ ತಂದು ಮುಂದೆ ಕೊಡ್ತಾಳ. ಏನು ಕೆಲಸ ಇಲ್ಲ ಅತ್ಲಾಗೆ. ನೀವು ಬರ್ತೀವಿ ಇದಾರಾಗಿ ನೆನ್ನೆ ಬಂದಿದ್ದಲ್ಲ, ಹಂಗೆ ಬಂದು ಹೋಗ್ತಿರ್ತಲ್ಲ. ಒಂದೆರಡು ಕುತ್ಕೊಂಡು ಒಂದೆರಡು ಮಾತಾಡ್ಕೊಂಡು ಹೋಗ್ತಿರ್ತೀನಿ. ಅವೆಲ್ಲ ನನಗೆ ಸಮಾಧಾನ. ಏನು ಯಾರು ಕಾಣಿಸ್ತಾ ಇಲ್ಲ, ಎಲ್ಲ ಎಲ್ಲೋಗಿದ್ದಾರೆ? ಅಯ್ಯೋ ಇನ್ನೇನು ಮಳೆ ಸಿಡ್ಲುಗುಡ್ಗು ಹೊಡಿತಲ್ಲ ಅತ್ಲಾಗೆ. ಅದಕ್ಕೆ ನಮ್ಮ ರಂಗಜ್ಜ ನಮ್ಮ ಕರಿಯಪ್ಪ ಅವ್ರ ಜೊತೆಗೆ ನಮ್ಮ ಯಂಕಣ್ಣನ ಹೋಗಿದ್ದಾನೆ. ಅಜ್ಜಿ ನಾವು ಅಣಬೆ ತರ್ತೀವಿ, ನೀವು ಖಾರ ಮಸಾಲೆ ರೆಡಿ ಮಾಡ್ಕ, ನಾವು ಹೋಗಿ ಅಣಬೆ ತರ್ತೀವಿ ಅಂತಾರೆ. ಅವ್ರ ಅಜ್ಜನ ಜೊತೆಗೆ ಹೋಗಿದ್ದಾರೆ ಎಲ್ಲ. ಬಿಡೋ ಅತ್ಲಾಗೆ ಪಾಡ ಆಯಿತು ಹಂಗಿದ್ರೆ. ಇವತ್ತು ಹಂಗಾರೆ ನೀವು ಅಣಬೆ ರೋಸ್ಟು ಅಣಬೆ ಸಾಂಬಾರು ಮಾಡ್ತೀರ ಹಂಗಿದ್ರೆ? ನಮ್ಮ ಹಂಗೆ ಅಂದ್ಕೊಂಡಿದ್ದೀವಿ. ಹೋಗಿರೋರಿಗೆ ಅಣಬೆ ಚೆನ್ನಾಗಿ ಸಿಗಲಿ ಅಂತ. ಚೆನ್ನಾಗಿ ಸಿಕ್ಕರೆ ರೋಸ್ಟು ಮಾಡ್ತೀವಿ, ಸಾಂಬಾರು ಮಾಡ್ತೀವಿ. ನೀವು ಬಂದು ಊಟ ಮಾಡ್ಕೊಂಡು ಹೋಗ್ರಿ. ಬೇಡ ಜಿ ಬೇಡ ಅತ್ಲಾಗೆ. ನಾವೇನೋ ಸುಮ್ಮನೆ ಅಂದ್ವಿ ಅತ್ಲಾಗೆ. ನಮ್ಮ ಮನೆಯವರು ಅಷ್ಟೇ ಮೊನ್ನೆ ದಿನ ಅಣಬೆ ತಂದಿದ್ರು, ಊಟ ಮಾಡಿದ್ವಿ ಅತ್ಲಾಗೆ. ನಾವು ಅಷ್ಟೇ ಕಣಜಿ. ಶಿವಮೊಗ್ಗಕ್ಕೆ ಹೋಗಿದ್ವಿ, ಅಲ್ಲಿ ಮಾರ್ತಿದ್ರು ಅತ್ಲಾಗೆ. 1 kg ತಂದಿದ್ವಿ. kg 500 ರೂಪಾಯಿ ಅಂತಲ್ಲ ಜಿ. ನಾವು ಅದಕ್ಕೆ ಹೆಂಗನಾಗಲಿ ಅಂತ ಹೇಳ್ಬಿಟ್ಟು ತಂದು ಊಟ ಮಾಡಿದ್ವಿ. ನಮ್ಮ ನೀವು ಸಿಟಿ ಜನ ಆಗ್ಬಿಟ್ಟಿದ್ರೆ, ಹಳ್ಳಿ ಜನ ಆಗಿಲ್ಲ ನೀವು. ಸಿಟಿ ಜನ ಆಗ್ಬಿಟ್ಟಿದ್ರೆ 500 ರೂಪಾಯಿ ಆಗಲಿ 600 ರೂಪಾಯಿ ಆಗಲಿ ತಂದು ಮಾಡ್ಕೊಂಡು ಉಂಡ್ಬಿಡ್ತೀರ. 500 ಆದ್ರೇನು 600 ರೂಪಾಯಿ ಆದ್ರೇನು ತಂದು ಉಂಡ್ಬಿಡ್ತೀರ. ಈ ವರ್ಷ ನೇರಳೆಣ್ಣು ತಿಂದರೆ ನೇರಳೆಣ್ಣು ಸುಗ್ಗಿ ಮಾಡಿದ್ರೆ ನೀವು? ಅಯ್ಯೋ ಜಂಬು ನೇರಳೆಣ್ಣು ತಿಂದ್ವಿ ಅತ್ಲಾಗೆ.
ಉಮೇಶ್ ಅಣ್ಣ ಹೋಟ್ಲದಾಗೆ ಹಿಂಬಾಕ್ದಲ್ಲಿ ದೊಡ್ಡ ಮರ ಆಯ್ತದ ಜಮ್ಮುನಲ್ಲಿ ಮರ ಅಲ್ಲಿಗೆ ಹೋಗಿದ್ರು ನಮ್ಮ ಮನೆಯವರು ಪರಮೇಶ್ವರ ಹೋಗಿದ್ರು. ಹೋಗಿ ಕೆಡ್ಕೊಂಡು ತಂದ್ರು. ನಾವು ಒಳ್ಳೆ ಚೆನ್ನಾಗಿ ತಿನ್ಬೇಕಲಿಗೆ ಜಮ್ಮುನ ಒಂದೊಂದು ಎಬ್ಬೆಡ್ ದಪ್ಪ ಇದೆ ನೋಡು, ಭಾಳ ಚೆನ್ನಾಗಿದಾವೆ ಕಣಜಿ. ಸರಿ ಬಿಡತ್ಲಾಗ ಹಂಗಿದ್ರೆ ಈ ವರ್ಷ ಸುಗಿ ಆಗ ಮಾಡಿಬಿಟ್ರು ಹಂಗಿದೆ ನೀವು. ಮತ್ತೇನಜ್ಜಿ ಸಮಾಚಾರ? ಬೆಳಗ್ಗೆಯಿಂದ ಏನು ಮಾಡಿದ್ರಿ? ಏನು ತಿಂಡಿ ಮಾಡಿದ್ರು? ಮಧ್ಯಾಹ್ನ ಏನು ಮಾಡಿದ್ರು? ಇವಾಗ ಏನು ಮಾಡಿದ್ರಿ? ಬೆಳಗ್ಗೆ ಅದೆಂತದ ಟೊಮಾಟೊ ಬಾತಮ್ಮ, ಒಟ್ಟು ಟೊಮಾಟೊ ಚೆನ್ನಾಗಿ ಹಚ್ಚಾಕಿದ್ರು. ಟೊಮಾಟೊ ಬಾತ್ ಮಾಡಿದ್ಲು ನಮ್ಮ ಶಿವಮ್ಮ. ಮಧ್ಯಾಹ್ನಕ್ಕೆ ನಮ್ಮ ರಂಗಜ ಅದೇ ಸೊಪ್ಪು ತಂದಿದ್ದಲ್ಲ, ತೋಟಕ್ಕೆ ಹೋಗಿತ್ತಲ್ಲ, ಒಂಚೂರು ಸೊಪ್ಪು ಕುಯ್ಕೊ ಬಂದಿತ್ತು. ಎಲ್ಲ ಸೊಪ್ಪು ಹತ್ಲ ಮಿಕ್ಸ್ ಮಾಡಿ ಕುಕ್ ಸೊಪ್ಪು ಅಂತ ಮಾಡಿದ್ಲಮ್ಮ. ಕುಕ್ ಸೊಪ್ಪು ಒಳ್ಳೆ ಬಿಸಿ ಮುದ್ದೆ ಮಾಡಿದ್ರು. ಚೆನ್ನಾಗಿ ಊಟ ಮಾಡಿ ಮಲಗಿದ್ದು ನೋಡತ್ಲಾಗೆ. ಸೊಪ್ಪು ಕೊಟ್ಟಿದ್ದೆ ತಡ ತಡೆಯಮ್ಮ ಹಿಂಗೆ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹೋದ್ರು, ಬರಲೇ ಇಲ್ಲ ಅವರು. ರಂಗಜ ಏನು ಬಿಡತ್ಲಾಗೆ ಅಲ್ಲೇ ಊಟ ಇಲ್ಲ ಅಂತಂದ್ರು. ಟೀ ಕಾಫಿ ಕೊಡ್ಕೊಂಡು ಹಂಗೆ ಬಿಡಬೇಕಿದೆ. ಒಟ್ಟು ರಂಗಜ್ಜಂಗೆ ಆಗ ಕೆಲಸ ಆಗ್ಬಿಡ್ಬೇಕು. ಕಣಮ್ಮ, ಯಾವಾಗಲೂ ನಮ್ಮ ರಂಗಜ್ಜ ಹಂಗೇನೆ, ಈಗಲ್ಲ ಅವಾಗಲೇ ನಾನು ಹಂಗೆ ಕೆಲಸ ಅಂತ ಅಂತಿರುತ್ತೆ ಯಾವಾಗಲೂ. ಏನೋ ಒಂದು ಕೆಲಸ ಹಿಡ್ಕೊಂಡ್ರೆ ಅದು ಮುಗಿಯೋ ತನಕ ಬಿಡೋದೇ ಇಲ್ಲ ನೋಡು. ಈ ಸರಿ ಆಷಾಢಕ್ಕೆ ನಿಮ್ಮ ಶಿವಮ್ಮನ ಕಳಿಸ್ಕೊಡೋದ ನೀನು ಅವ್ರ ತವ್ರ ಮನೆಗೆ? ಕಳಿಸ್ಕೊಡ್ಬೇಕಮ್ಮ, ಕಳಿಸ್ಕೊಡ್ಬೇಕು. ಅತ್ಲಾಗೆ ಈ ತಿಂಗಳು 26ನೇ ತಾರೀಕಾನೆ ಆಷಾಢ ಶುರುವಾಗೋದು. ಅಮಾಸೆ ಕಳ್ಕೊಂಡು ಕಳಿಸ್ಕೊಡೋದೆ ಅತ್ಲಾಗೆ. ಹೋಗೊಂದು 15 ದಿವಸ ಇದು ಬರಲಿ ಅತ್ಲಾಗೆ ಅಂತ. ಆದರೆ ಅವಳು ನೋಡಿದ್ರೆ ಅದೇ ನಾನು ಹೋಗಲ್ಲ ಕಾಣತ್ತೆ. ಹೋದ್ರು ಒಂದೇ ದಿನ ಅಥವಾ 2 ದಿವಸ ಇದ್ಬಿಟ್ಟು ಬಂದ್ಬಿಡ್ತೀನಿ, ನನಗೆಲ್ಲ ಇರೋಕ್ಕಾಗಲ್ಲ ಅಂತ ಅವಳು. ಬಿಡತ್ಲಾಗೆ ಹೆಂಗೆ ಆಯಿತು ಅತ್ಲಾಗೆ. ನಾವು ಅಷ್ಟೇ, ಏನು ಜಾಸ್ತಿ ದಿವಸ ಏನಿರಲ್ಲ. ಅಲ್ಲಿಗೋದ್ರೆ ಮದಿಲ್ ಮಾಡ್ಯಾರ ಯಾರು, ಅದಕ್ಕೆ ಹೋಗ್ತೀವಿ. ಒಂದು 2-3 ದಿವಸ ಇದ್ದು ಬರ್ತೀವಿ ನಾವು. ನಮ್ಮದು ಅದೇ ಕಣಜಿ, ಹೋದ್ರೆ ನಮ್ಮ ಯಜಮಾನ್ರಿಗೆ ಅಡುಗೆ ಮಾಡ್ಕೊಂಡು ಬರಲ್ಲ. ಹೋಟ್ಲು ಊಟ ಮಾಡಿ ಗಂಟೆ ಕಟ್ಸ್ಕೊಂತ, ಅದಕ್ಕೆ ನಾವು ಜಾಸ್ತಿ ಇರಲ್ಲ. ಹಿಂಗೆ ಹೋಗಿ ಒಂದು 2-3 ದಿವಸ ಇದ್ದು ಅತ್ಲಾಗ ಬಂದ್ಬಿಡೋದೆ. 3 ದಿವಸ ನೈಟ್ ಇದು 4ನೇ ದಿನಕ್ಕೆ 4ನೇ ದಿವಸಕ್ಕೆ ಬಂದ್ಬಿಡೋದೆ ನಾವು. ಜಾಸ್ತಿ ದಿವಸ ಇರೋಕೆ ಹೋಗಲ್ಲ. ಹಂಗೆ ಮಾಡ್ರಿ ಆಷಾಢಕ್ಕಿಂತ ಅದೆಂಥದ ಶಾಸ್ತ್ರ ಸಂಪ್ರದಾಯಗಳು ಇರ್ತಾವದ ಅತ್ಲಾಗೆ. ಹೋಗ್ರಿ ಇದ್ದು ಬರ್ರಿ ಅತ್ಲಾಗೆ, ಅಷ್ಟೇ ನಾನು ಹೇಳೋದು. ಆಯ್ತು ಬಿಡ್ಪಟ್ರಂಗಜ್ಜಿ. ಈಗೇನು ಕೋಳಿಗಳಿಗೆ ಕೊಯ್ತೀರಿ? ಚೆನ್ನಾಗಿ ಮಳೆ ಬಂದು ಮೈ ನೋಡು ತಂಪಾಗ್ಬಿಡೈತೆ ಅತ್ಲಾಗೆ. ಮುಚ್ಚ ಬಾಯಿನ. ಈಗೇನು ಹೇಳಿದ್ದೀನಿ ಅಣಬೆ ತರಕ್ಕೆ ಹೋಗಿದ್ರೆ ಅಂತ ಹೇಳ್ಬಿಟ್ಟು. ಅಣಬೆ ತರದಾಗಲ ಕೋಳಿ ಹಾಕಿ ಮಾಡ್ತಾನೆ. ಆ ಪಂಕಜ ಅವರು ಹಂಗೆ ಏನಪ್ಪ ಅಂತಂದ್ರೆ ಕೋಳಿ ಸಾರು ಮಾಡ್ಕೊಂಡು ತಂದಿರ ಅಣಬೆನ ರೋಸ್ಟ್ ಮಾಡ್ತಾರೆ ಅಂತ ಕೇಳಿದ್ರು. ಯಾವಾಗ ಹಂಗೆ ತಾನೇ ಅವ್ರು ಮಾತಾಡೋದು. ಹೋಗ್ಲಿ ಬಿಡತ್ಲಾಗೆ. ಸರಿ ಕಣ್ಬಿಟ್ರಂಗಜ್ಜಿ, ನಿಮ್ಮ ಜೊತೆ ಮಾತಾಡಿದ್ದು ಭಾಳ ನನಗೆ ಖುಷಿ ಆಯ್ತು ಅತ್ಲಾಗೆ. ನೋಡು, ಈ ಅಲ್ಮೇಲಮ್ಮ ಪಂಕಜನ ಕರ್ಕೊಂಡ್ಬಂದೆ ಅತ್ಲಾಗೆ. ಅಲ್ಲಿ ಎಲ್ಲ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಾ ರೋಡ್ನಾಗೆ. ಭಾಳ ಧಾರಾಕಾರ ಮಳೆ ಬಂತು ಅತ್ಲಾಗೆ. ಮನೆಗೆ ಸಾಕಾಗ್ಬಿಟ್ಟಿತ್ತು. ಹಿಂಗೆ ಬಂತಿದ್ದು ಅತ್ಲಾಗೆ ಎಲ್ಲ ಕಲ್ತ್ಕೊಂಡ್ವಿ. ಹಂಗಾಗಿ ನೀನು ನೆನಪಾಯ್ತು. ಬರ್ರಿ ಹೋಗಿ ಪುಟ್ರಂಗಜ್ಜಿನ ಮಾತಾಡ್ಸ್ಕೊಂಬರೋಣ ಅಂದೇಳ್ಬಿಟ್ಟು ನಾನೇ ಕರ್ಕೊಂಬಂದೆ ಅತ್ಲಾಗೆ. ಬಂದಿದ್ಕು ನೀನು ನೋಡಿ ಭಾಳ ಖುಷಿ ಆಯಿತು. ಒಂದೆರಡು ಮಾತಾಡಿ ಮನಸ್ಸಿಗೆ ಭಾಳ ಖುಷಿ ಆಯಿತು. ಅವಾಗವಾಗ ಬಂದು ಹೋಗ್ತಿರ್ಬೇಕು ನೀವು, ಇಲ್ಲ ನಾನೇ ಬಂದುಬಿಡ್ತೀನಿ. ಈ ಊರಲ್ಲಿ ಜನಗಳ ಜೊತೆ ಮಾತಾಡಲಿಲ್ಲ ಅಂತಂದರೆ ನನಗೆ ಊಟ ಮಾಡಿದರೆ ಜೀರ್ಣ ಆಗಲ್ಲ. ಒಂದೆರಡು ಮಾತಾಡಬೇಕು, ಅವಾಗ ನನ್ನ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನೀವು ಅಷ್ಟೇ, ಈ ಆಷಾಢಕ್ಕೆ 26ನೇ ತಾರೀಕಿಂದ ಶುರುವಾಗುತ್ತೆ. ಇವಾಗ ಇದೇ ಜೂನ್ 26ನೇ ತಾರೀಕಿಂದ ಆಷಾಢ ಶುರುವಾಗುತ್ತೆ. ನೀವು ಹೋಗಿ ಒಂದು 2-3 ದಿವಸ ಇದ್ದು ಬರ್ರಿ ಅತ್ಲಾಗೆ. ಹೊಸ್ದಾಗಿ ಮದುವೆ ಆಗಿರೋ ಅಷ್ಟೇನಪ್ಪ, ತಪ್ಪಿಸ್ಬೇಡ್ರಿ. ಹೋಗ್ಲಿ ಒಂದು 4-5 ದಿವಸನಾರು ಇದ್ದು ಬರ್ರಿ. ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳು ನೋಡ್ಕೊಳ್ರಿ. ಇಲ್ಲ ಅಂತಂದರೆ ನಿಮ್ಮ ಗಂಡುಗಳ ಮನೆಗೆ ಭಾಳ ಕಷ್ಟ ಆಗುತ್ತೆ ಅವರಿಗೆ ಅಡುಗೆದು, ಮತ್ತು ಬೇರೆ ಬೇರೆ ಕೆಲಸಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಬೇಗ ಹೋಗಿ ಇದ್ದು ಬರ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೇನೆ ಆಷಾಢ ಬರ್ತೈತೆ. ಎಲ್ಲರೂ ಹೊಸ್ದಾಗಿ ಮದುವೆ ಆಗಿರೋರು ನಿಮ್ಮ ತವ್ರ ಮನೆಗೆ ಹೋಗಿ ಇದ್ದು ಬರ್ರಿ. ಆಮೇಲೆ ಜಾಸ್ತಿ ದಿವಸ ಇರೋಕೆ ಹೋಗ್ಬೇಡ್ರಿ, ಬೇಗ ಬರ್ರಿ.